ರಾಮಣ್ಣ ಶ್ರೇಷ್ಠಿ ಪಾರ್ಕ್ನ ಬಾಲಗಂಗಾಧರನಾಥ್ ತಿಲಕ್ ಮಂಟಪದ ವೇದಿಕೆಯಲ್ಲಿ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನ ನ್ಯಾಯಾಧೀಶರಾದ ಮಂಜುನಾಥ್ ನಾಯಕ್ ಮತ್ತು ಸಂತೋಷ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ನ್ಯಾಯಾಧೀಶರಾದ ಮಂಜುನಾಥ್ ನಾಯಕ್ ಅವರು, ಪೊಲೀಸ್ ಠಾಣೆಗೆ ಹೋಗುವುದನ್ನ ಭಾರತೀಯ ನಾಗರಿಕ ಕನಸು ಮನಸ್ಸಿನಲ್ಲೂ ಎಣಿಸಲ್ಲ. ಆದರೆ ಪೊಲೀಸ್ ಠಾಣೆಯನ್ನ ನಾಗರಿಕರೊಂದಿಗೆ ಬೆಸೆಯುವ ಕೆಲಸಕ್ಕೆ ಇಲಾಖೆ ಇಳಿದಿದೆ. ನಾನು 26 ವರ್ಷದಿಂದ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿರುವೆ. ಪೊಲೀಸ್ ಇಲಾಖೆಯನ್ನ ಹತ್ತಿರದಿಂದ ನೋಡಿದ್ದೇನೆ. ಚಿಕ್ಕ ಮಕ್ಕಳಿರುವಾಗಲೇ ಪೊಲೀಸರ ಬಗ್ಗೆ ಹೆದರಿಕೆ ಹುಟ್ಟಿಸುತ್ತೇವೆ. ರಕ್ಷಣೆಗಾಗಿ ಇರುವವರು ಎಂಬ ಭಾವನೆ ಮೂಡಿಸಬೇಕು, ಭಯ ಹುಟ್ಟಿಸಬಾರದು ಎಂದರು. ರಾಮಣ್ಣ ಶ್ರೇಷ್ಠಿ ಪಾರ್ಕ್ನ ದೇವಸ್ಥಾನದಿಂದ ಮನೆ ಮನೆಗೆ ಪೊಲೀಸ್ ಉದ್ಘಾಟನೆ ಮಾಡಿದ್ದಕ್ಕೆ ಹೆಮ್ಮೆ ಇದೆ ಎಂದು ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಜಿಕೆ ತಿಳಿಸಿದರು. ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ, ಮಹಾತ್ಮ ಗಾಂಧಿ ಬಾಲಗಂಗಾಧರನಾಥ್ ತಿಲಕ್ ಬಂದು ಹೋದ ಜಾಗ ಮತ್ತು ಇದನ್ನ ಬಿಡಿಚೆತ್ತಿ ಉದ್ಘಾಟಿಸಿದ ಐತಿಹಾಸಿಕ ಸ್ಥಳ ಇದಾಗಿದೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಗುತ್ತಿದೆ ಎಂದರು. ಈಗಲೂ ಪೊಲೀಸರ ಬಗ್ಗೆ ಜನರಲ್ಲಿ ಭಯವಿದೆ. ಬ್ರಿಟಿಷ್ ಲೆಗಸಿಯ ಸೈಕಲಾಜಿಕಲ್ ಫಿಯರ್ ಇವತ್ತಿಗೂ ಇದೆ. ಇಲಾಖೆಯ ಜೊತೆ ಒಡನಾಟ ಇರುವವರಿಗೆ ಪೊಲೀಸರು ಸ್ಪಂದಿಸಿರುವ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ. ಸಿನಿಮಾ, ಧಾರಾವಾಹಿ ಕಥೆಗಳನ್ನ ಓದಿಕೊಂಡು ಇರುವವರಿಗೆ ಪೊಲೀಸರ ಬಗ್ಗೆ ಋಣಾತ್ಮಕ ನಂಬಿಕೆ ಇದೆ. ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳನ್ನ ನೇಮಿಸಲಾಗಿರುತ್ತದೆ. ಮೊಹಲ್ಲಾಗೆ ಸಿಬ್ಬಂದಿಯು ಭೇಟಿ ಮಾಡಿ ಸಭೆ ನಡೆಸಲಿದ್ದಾರೆ. ಮೈಕ್ರೋ ಲೆವೆಲ್ಗೆ ನಾವು ಹೋಗುತ್ತಿದ್ದೇವೆ. ಅಕ್ಕಪಕ್ಕ ಜಗಳ, ಹೆಣ್ಣು ಮಕ್ಕಳಿಗೆ ಚುಡಾಯಿಸುವುದು, ಮಾದಕ ವಸ್ತು ಸೇವನೆ, ಬೇರೆ ರೀತಿ ಕಾನೂನು ಅರಿವು ಮೂಡಿಸುವ ಬಗ್ಗೆ ಈ ಸಿಬ್ಬಂದಿ ಪ್ರಶ್ನಿಸಲಿದ್ದಾರೆ ಎಂದರು. ಇದರಿಂದ ಜನಸ್ನೇಹಿ ಪೊಲೀಸ್ ಆಗಲಿದೆ. ಘಟನೆಯನ್ನ ತಡೆಯಲು ಈ ಮನೆ ಮನೆಗೆ ಪೊಲೀಸ್ ಕಳೆದ 10-12 ದಿನದಿಂದ ನಡೆಯುತ್ತಿದೆ. ಸಮಸ್ಯೆಗಳನ್ನ ತಿಳಿಸಿ 100% ಪರಿಹಾರ ನೀಡಲು ಸಾಧ್ಯವಾಗುತ್ತಾ ಎಂಬುದು ಬೇರೆ ಪ್ರಶ್ನೆ. ಆದರೆ ನಾಗರಿಕರು ಮತ್ತು ಪೊಲೀಸರ ನಡುವೆ ಒಳ್ಳೆಯ ಸಂಬಂಧ ಬೆಳೆಯುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಅನಿಲ್ ಕುಮಾರ್, ಭೂಮರಡ್ಡಿ, ಕಾರಿಯಪ್ಪ ಹಾಗೂ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಪೊಲೀಸ್ ಉಪಾಧೀಕ್ಷಕರು, ಪೊಲೀಸ್ ನಿರೀಕ್ಷಕರು ಮತ್ತು ಪೊಲೀಸ್ ಉಪ ನಿರೀಕ್ಷಕರು ಹಾಗೂ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು.